ಈ ಮನೆ ಹೆಂಗೈತೆ? ಚೆನ್ನಾಗೈತೆ. ವೆಲ್ಕಮ್ ಟು ಡೇ 48 ಆಫ್ ಲೀನ್ ಬಲ್ಕಿಂಗ್. ಮಾರ್ನಿಂಗ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ವೆಜಿಟೇಬಲ್ಸ್ ಎಲ್ಲ ತಗೊಂಡು ಸೀದಾ ಬ್ಯಾಂಕ್ ಹತ್ರ ಹೋಗಿದ್ದೆ. ನಾನು ಎಷ್ಟು ಬೇಗ ಹೋಗಿದ್ದೆ ಅಂದ್ರೆ ಬ್ಯಾಂಕ್ ಅವ್ರು ಇನ್ನೂ ಓಪನ್ ಮಾಡಿರ್ಲಿಲ್ಲ, ಅಷ್ಟು ಬೇಗ. ನನ್ನ ಅಕೌಂಟಿಗೆ $1 ಮಿಲಿಯನ್ ಬರ್ಬೇಕಿತ್ತು, ಅದೇನೋ ಬಂದಿದ್ಯಾ ಅಂತ ಕೇಳಿದ್ದೆ. ಅವ್ರು ಇನ್ನೂ ಬಂದಿಲ್ಲ ಅಂತ ಅಂದ್ರು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸರಿ, ಅದು ಯಾವಾಗ ಬರುತ್ತೋ ಅವಾಗ ಬರ್ಲಿ ಅನ್ಬಿಟ್ಟು ATM ಪಿನ್ ಜನರೇಟ್ ಮಾಡಿರ್ಲಿಲ್ಲ, ಅದನ್ನ ಈ ಸಲ ಮಾಡ್ಕೊಂಡು ಮನೆಗೆ ಬಂದೆ. ಸ್ನಾನ ಮಾಡ್ಕೊಂಡು ನಮ್ಮ ಫ್ರೆಂಡ್ ಮನೇಲಿ ಫಂಕ್ಷನ್ ನಡೀತಾ ಇತ್ತು, ಅದಕ್ಕೆ ರೆಡಿ ಆಗ್ತಿದ್ದೆ. ರೆಡಿ ಆಗಿ ನಾನು ಮತ್ತೆ ನಮ್ಮಮ್ಮ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ. ಆವಾಗ ನಾನು ನಮ್ಮ ಅಮ್ಮನ ಸುಮ್ನೆ ಒಂದ್ ಮಾತು ಕೇಳಿದೆ, ಮನೆ ಹೆಂಗಿದೆ ಅಂತ. ಅದಕ್ಕೆ ನಮ್ಮಮ್ಮ ಚೆನ್ನಾಗಿದೆ ಅಂತ ಅಂದ್ರು. ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರ್ ಲೈಫಲ್ಲಿ ಅಂತ ದೊಡ್ಡ ದೊಡ್ಡ ಆಸೆ ಏನಿರಲ್ಲ, ಸಿಂಪಲ್ ಆಗಿರುತ್ತೆ. ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು, ಒಂದೊಳ್ಳೆ ಮನೆ, ಒಂದೊಳ್ಳೆ ಗಾಡಿ. ನಮ್ಮನ್ನ ಮತ್ತೆ ನಮ್ಮ ಫ್ಯಾಷನ್ ನ ಇಷ್ಟಪಡೋ ಅಂತಹ ಒಬ್ಳು ಲೈಫ್ ಪಾರ್ಟ್ನರ್ ಅಷ್ಟೇ ಮಿಡಲ್ ಕ್ಲಾಸ್ ಹುಡುಗರು ಎಕ್ಸ್ಪೆಕ್ಟ್ ಮಾಡೋದು. ನಮ್ಮಮ್ಮ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ನನ್ನ ಗ್ರೇವಿಂಗ್ಸ್ನ ಸ್ಮೆಲ್ಲಲ್ಲೇ ಕಂಟ್ರೋಲ್ ಮಾಡ್ತಿದ್ದೆ. ನನಗೆ ತಿನ್ನಕ್ಕೇನು ಬೇಜಾರಿಲ್ಲ, ಅದರಲ್ಲಿ ಮಸಾಲೆ, ಆಯಿಲು, ಶುಗರೇ ಜಾಸ್ತಿ ಇದ್ರೆ ನಾನು ತಿನ್ನಕ್ಕಾಗಲ್ಲ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ನನ್ನ ಡಿಶ್ನ ರೆಡಿ ಮಾಡಿ ಇವತ್ತಿನ ಡೇ ಎಂಡ್ ಮಾಡಿದೆ. ಮತ್ತೆ ನಾಳೆ ಸಿಗೋಣ, ಬಾಯ್.